ಹಲೋ ಎಲ್ಲರಿಗೂ ನಮಸ್ತೆ ಹಾಗೂ ಹರಟೆ ಪೆಟ್ಟಿಗೆಗೆ ಸ್ವಾಗತ. ನಮ್ಮೆಲ್ಲರ ಒಂದು ರೂಟೀನ್ಗೆ ರಿಲೇಟ್ ಆಗಿರುವಂತಹ ವಿಡಿಯೋ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮನೇಲಿ ಮಕ್ಕಳು ಹಾಗೂ ಹಸ್ಬೆಂಡ್ ಸ್ಕೂಲ್ ಹಾಗೂ ಆಫೀಸ್ಗೆ ಹೋದ ನಂತರ ಮೊದಲನೇ ಕೆಲಸ ಮಾಡೋದಂತ ಹೇಳಿದರೆ ಈ ಬೆಡ್ ಮೇಕಿಂಗ್. ಯಾಕಂದರೆ ಬೆಳಿಗ್ಗೆ ಗಡಿಬಿಡಿಯಲ್ಲಿ ಯಾವತ್ತೂ ಕೆಲವೊಮ್ಮೆ ಮಕ್ಕಳು ಲೇಟ್ ಹೇಳೋದಿದ್ರೆ ಈ ಬೆಡ್ಡನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಮಕ್ಕಳು ಹೇಳುವ ಟೈಮಿಗೆ ಅವರಿಗೆ ಟಿಫಿನ್ ಪ್ಯಾಕ್ ಮಾಡೋದು, ಅವರನ್ನು ರೆಡಿ ಮಾಡೋದು, ಇಂಥ ಕೆಲಸಗಳಿರೋದ್ರಿಂದ ಈ ಬೆಡ್ಡನ್ನು ನಾನು ಆರ್ಗನೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಹೋದ್ಮೇಲೆ ಮೊದಲಿಗೆ ಈ ಬೆಡ್ಡನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕೆಲವೊಮ್ಮೆ ಬೆಡ್ ಮೇಲೆ ಬಟ್ಟೆ ಕೂಡ ಹಾಗೆ ರಾಶಿ ಬಿದ್ದಿರುತ್ತೆ. ಯಾಕೆಂದರೆ ಮಕ್ಕಳು ಆಗಲಿ ಹಸ್ಬೆಂಡ್ ಆಗಲಿ ಬೆಳಗ್ಗೆ ಓಡೋ ಗಡಿಬಿಡಿಯಲ್ಲಿ ಕೆಲವೊಮ್ಮೆ ಬಟ್ಟೆಗಳನ್ನು ಇದರ ಮೇಲೆ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಎಲ್ಲ ಬಟ್ಟೆಯನ್ನು ಅದರ ಜಾಗದಲ್ಲಿ ಇಟ್ಬಿಟ್ಟು ವಾಶಿಗೆ ಹಾಕುವಂಥ ಬಟ್ಟೆಯನ್ನೆಲ್ಲ ವಾಶಿಗೆ ಹಾಕಿಬಿಟ್ಟು ರೂಮನ್ನು ಒಂದು ಸಲ ಕ್ಲೀನ್ ಮಾಡ್ಕೊಳ್ತೇನೆ. ಅದು ಅಲ್ಲದೆ ಇಸ್ತ್ರಿಗೆ ಹೋಗುವಂಥ ಬಟ್ಟೆನ ನಾನು ಯಾವತ್ತೂ ಒಂದು ಲಾಂಡ್ರಿ ಬ್ಯಾಗಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೇನೆ. ಅದನ್ನು ಕೂಡ ಇವತ್ತು ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ. 2 ವೀಕ್ಸಿಂದ ನಾನು ತುಂಬ ಬ್ಯುಸಿಯಾಗಿದ್ದ ಕಾರಣ ಹಲವೊಂದು ಕೆಲಸಗಳು ಪೆಂಡಿಂಗ್ ಆಗಿತ್ತು. ಎಲ್ಲ ಕೆಲಸಗಳನ್ನು ನಾನು ಮೇಲ್ಮೇಲಾಗೆ ಮಾಡ್ತಾ ಇದ್ದೆ. ಡೀಪ್ ಕ್ಲೀನಿಂಗ್ ಅಂತೂ ಮಾಡೇ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗಾದರೂ ಕ್ಲೀನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಇನ್ನು ಡೈನಿಂಗ್ ಟೇಬಲ್ನ ಅವಸ್ಥೆ ನೋಡಿ, ಎಲ್ಲ ವಸ್ತುಗಳು ಈ ಡೈನಿಂಗ್ ಟೇಬಲ್ ಮೇಲೆ ತುಂಬಿಕೊಂಡಿದೆ. ಹಾಗಾಗಿ ಎಲ್ಲವನ್ನು ತೆಗೆದುಬಿಟ್ಟು ಇವತ್ತೊಂದು ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ಹಸ್ಬೆಂಡ್ನ ಬುಕ್ಸ್, ಮಾರ್ಕರ್ಸ್ ಎಲ್ಲ ಇದರ ಮೇಲೆ ಇದೆ. ಈವನ್ ಮೊಬೈಲ್ ಸ್ಟ್ಯಾಂಡ್ ಕೂಡ ಎಲ್ಲವನ್ನು ನಾನು ಕ್ಲೀನ್ ಮಾಡಿ ಧೂಳನ್ನೆಲ್ಲ ಒರೆಸ್ಕೊಳ್ತಾ ಇದ್ದೇನೆ. ಹೆಚ್ಚಾಗಿದ್ದೊಂದು ನಮ್ಮ ಅಭ್ಯಾಸನೇ. ಯಾಕಂತ ಹೇಳಿದರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ವಸ್ತುಗಳನ್ನು ನಾವು ಇಡ್ತಾ ಹೋದ ಹಾಗೆ ಅದು ಕ್ಲಟರ್ ಆಗ್ತಾ ಹೋಗ್ತದೆ. ಪ್ರತಿ ಸಲ ಎಷ್ಟೇ ಕ್ಲೀನ್ ಮಾಡಿದರೂ ಡೈನಿಂಗ್ ಟೇಬಲ್ ಮೇಲೆ ಏನಾದರೂ ಒಂದು ವಸ್ತು ಬಂದು ಕೂತ್ಕೊಳ್ಳುತ್ತೆ. ಇದು ನಿಮಗೂ ರಿಲೇಟ್ ಆಗ್ತದಾದರೆ ಖಂಡಿತವಾಗಿಯೂ ನನ್ನೊಂದಿಗೆ ಕಮೆಂಟಲ್ಲಿ ಶೇರ್ ಮಾಡಿ. ಇನ್ನು ಟೇಬಲ್ ಮೇಲಿದ್ದ ಟ್ರೇ ಕೂಡ ಇವತ್ತು ನಾನು ಒರೆಸಿ ಕ್ಲೀನ್ ಮಾಡ್ತಾ ಇದ್ದೇನೆ. ಎಲ್ಲ ವಸ್ತುಗಳನ್ನು ಪುನಃ ನಾನು ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ನನ್ನ ಹಾಲ್ನ ಈ ವಿಂಡೋದಿಂದ ತುಂಬಾ ಬಿಸಿಲು ಒಳಗೆ ಬರ್ತಾ ಇದೆ. ಈ ದಕ್ಷಿಣಾಯನ ಟೈಮಲ್ಲಿ ನನ್ನ ಈ ಕಿಟಕಿಯಿಂದ ತುಂಬ ಬಿಸಿಲು ಮನೆಯೊಳಗೆ ಬರ್ತದೆ. ಆ್ಯಕ್ಚುಲಿ ಆಲ್ರೆಡಿ ನಾನು ಕರ್ಟನ್ ಕೂಡ ಚೇಂಜ್ ಮಾಡಬೇಕಿತ್ತು. ಆದರೂ ಇವತ್ತು ಹೇಗೋ ನಾನು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೇನಲ್ಲ, ಹಾಗಾಗಿ ಕರ್ಟನ್ ಕೂಡ ಚೇಂಜ್ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಕಿಟಕಿಯ ರೈಲಿಂಗ್ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಇಲ್ಲಿ ನನ್ನ ವ್ಯಾಕ್ಯೂಮ್ ಕ್ಲೀನರ್ ರೀಚ್ ಆಗೋದಿಲ್ಲ, ಹಾಗಾಗಿ ಬ್ರಷ್ನ ಸಹಾಯದಿಂದ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಬಿಸಿಲು ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಡಬಲ್ ಕರ್ಟನ್ ಇಲ್ಲಿ ಹಾಕ್ತಾ ಇದ್ದೇನೆ. ಇನ್ನೂ ಸುಮಾರು 1 ತಿಂಗಳವರೆಗೆ ಇಲ್ಲಿಂದ ಬಿಸಿಲು ಒಳಗೆ ಬರ್ತಾ ಇರ್ತದೆ. ಇನ್ನು ನಾನು ಬೆಡ್ರೂಮಿನ ಈ ಮೆಶ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ತುಂಬಾ ಧೂಳು ಕೂತ್ಕೊಳ್ತದೆ. ಎಲ್ಲ ಕಡೆಯಿಂದ ಬಾಗಿಲು ಹಾಕಿಟ್ಟಿದ್ರೂ ಈ ಮೆಶಲ್ಲಿ ಒಳಗಡೆಯಿಂದನೇ ಧೂಳು ಕಲೆಕ್ಟ್ ಆಗ್ತಾ ಇರ್ತದೆ. ಹಾಗಾಗಿ ಒಂದು ಮೈಕ್ರೋಫೈಬರ್ ಯೂಸ್ ಮಾಡಿ ನಾನು ಇದರಿಂದ ವೈಪ್ ಮಾಡ್ತಾ ಇದ್ದೇನೆ. ನೀವೀಗ ನೋಡಿ ಎಷ್ಟೊಂದು ಧೂಳು ಕಲೆಕ್ಟ್ ಆಗಿದೆ ಅಂತ ಹೇಳಿ. ಈ ಮೆಶ್ ಕ್ಲೀನ್ ಮಾಡಲಿಕ್ಕೆ ನಾನು ಬ್ರಷ್ ಯೂಸ್ ಮಾಡೋದಿಲ್ಲ. ಏನಂತ ಹೇಳಿದರೆ ಇಲ್ಲಿ ಈ ಸರಳುಗಳಿದೆಯಲ್ಲ, ಅದರಿಂದಾಗಿ ನನಗೆ ಬ್ರಷ್ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಅಲ್ಲದೆ ಬ್ರಷಿಂದಾಗಿ ಧೂಳು ಪುನಃ ಮತ್ತೆ ಬೆಡ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಹರಡ್ತದೆ. ಹಾಗಾಗಿ ನಾನು ವೆಟ್ ಕ್ಲೋತಿಂದ ಇದನ್ನು ವೈಪ್ ಮಾಡೋದನ್ನು ಪ್ರಿಫರ್ ಮಾಡ್ತೇನೆ. ಮೆಶ್ ಕ್ಲೀನ್ ಮಾಡುವ ಜೊತೆ ಸರಳುಗಳನ್ನು ಕೂಡ ಕ್ಲೀನ್ ಮಾಡಿ ನಾನು ವಿಂಡೋವನ್ನು ಕೂಡ ವೈಪ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾನಿವತ್ತು ರಾಜ್ಮಾ ಕರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ರಾತ್ರಿ ಇಡೀ ನೆಂದಿರುವಂಥ ರಾಜ್ಮಾವನ್ನು ಇವಾಗ ಒಂದು 5-6 ಸೀಟಿ ತೆಗೆದು ನಾನು ಬೇಯಿಸ್ಕೊಂಡಿದ್ದೇನೆ. ಬನ್ನಿ ಇದರ ರೆಸಿಪಿಯನ್ನು ನೋಡೋಣ. ಒಂದು ಪ್ಯಾನ್ ಬಿಸಿ ಆಗ್ತಾ ಇದ್ದ ಹಾಗೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ನೀವು ನಿಮಗೆ ಬೇಕಾಗಿರುವಂಥ ಯಾವುದೇ ಎಣ್ಣೆಯನ್ನು ಇಲ್ಲಿ ಬಳಸ್ಕೊಳ್ಬೋದು. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಅದರಲ್ಲಿ ನಾನು ಚಕ್ಕೆ, ಲವಂಗ ಹಾಗೂ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಚಟಪಟ ಅಂದ್ಕೂಡಲೇ ನಾನು ಇದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಳ್ತೇನೆ. ಸೊ ಕ್ವಾಂಟಿಟಿಯ ಮೇಲೆ ನೀವು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ತುಂಬ ಮಾಡೋದಿದ್ರೆ ದೊಡ್ಡ 2 ಗಡ್ಡೆ ನೀರುಳ್ಳಿಯನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ 1 ಗಡ್ಡೆ ನೀರುಳ್ಳಿಯನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಈ ಎಣ್ಣೆಯಲ್ಲಿ ನಾವು ಹುರ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಳ್ಬೇಕು. ಇದಕ್ಕೆ ನಾನು 5-6 ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೇ ನಾನು ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ದೊಡ್ಡ ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಟೊಮೆಟೊ ಸಾಫ್ಟ್ ಆಗುವವರೆಗೆ ಇದನ್ನು ನಾನು ಫ್ರೈ ಮಾಡ್ಕೊಳ್ತೇನೆ. ಕೊನೆಗೆ ಗ್ಯಾಸ್ ಆಫ್ ಮಾಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ಈ ಎಲ್ಲ ಮಿಕ್ಸರನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಈ ರಾಜ್ಮಾವನ್ನು ತುಂಬ ಜನರು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ.
ಇವತ್ತು ನಿಮ್ಮ ಜೊತೆ ನಾನು ಹೇಗೆ ಮಾಡ್ತೇನೆ ಅಂತ ಹೇಳೋದನ್ನು ಶೇರ್ ಮಾಡ್ತಾ ಇದ್ದೇನೆ. ಸೊ ಇನ್ನು ಈಗ ನಾವು ಈ ಮಿಕ್ಸರನ್ನು ಈ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬುವಾಗ ಅಗತ್ಯ ಇದ್ದಲ್ಲಿ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲಾಂತ ಹೇಳಿದರೆ ಕಾಳು ಬೆಂದ ನೀರನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ಬೋದು. ಕೆಲವರು ಈವನ್ ಸ್ವಲ್ಪ ಕಾಳನ್ನು ಕೂಡ ಇದ್ರ ಜೊತೆ ಹಾಕಿ ರುಬ್ಕೊಳ್ತಾರೆ. ಇದರಿಂದ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿ ಬರ್ತದೆ. ಸೊ ಇಲ್ಲಿ ನಮ್ಮ ಪೇಸ್ಟ್ ಈಗ ರೆಡಿಯಾಗಿದೆ. ಮತ್ತು ನಾನು ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಕಾದ ಹಾಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಇದು ಚಟಪಟ ಆಗ್ತಾ ಇದ್ದಾಗೆ ನಾವು ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಯಾವುದೇ ನೀರನ್ನು ನಾನು ಸೇರಿಸ್ಕೊಳ್ತಾ ಇಲ್ಲ. ಈ ಮಸಾಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತೇನೆ. ಇದು ಫ್ರೈ ಆಗುವಾಗಲೇ ಇದಕ್ಕೆ ಎಲ್ಲ ಮಸಾಲೆಗಳನ್ನು ನಾನು ಸೇರಿಸ್ಕೊಳ್ತೇನೆ. ಮೊದಲಿಗೆ ನಾನು ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡಿ. ನಾನು ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಸ್ವಲ್ಪನೇ ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡಿದ್ದೇನೆ. ಇನ್ನು ಇದಕ್ಕೆ ಅರಸಿನ ಹುಡಿ ಹಾಗೂ ನಾನೊಂದು ಚೋಲೆ ಮಸಾಲೆ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಹತ್ರ ಈಗ ರಾಜ್ಮಾ ಮಸಾಲ ಮಿಕ್ಸ್ ಇಲ್ಲ. ಸೊ ಹಾಗಾಗಿ ನಾನು ಎವರೆಸ್ಟ್ ಅವರ ಈ ಚೋಲೆ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಕೆಲವೊಮ್ಮೆ ನಾನು ಈವನ್ ಕಿಚನ್ ಕಿಂಗ್ ಮಸಾಲೆ ಕೂಡ ಆ್ಯಡ್ ಮಾಡಿ ಈ ರಾಜ್ಮಾ ಕರಿಯನ್ನು ಮಾಡ್ತೇನೆ. ಇನ್ನು ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಗೂ ಕಾಶ್ಮೀರಿ ಲಾಲ್ ಮಿರ್ಚನ್ನು ಸೇರಿಸ್ತಾ ಇದ್ದೇನೆ. ಇವಾಗ ನೋಡಿ ಮಸಾಲೆ ಎಲ್ಲ ಡ್ರೈ ಆಗಿ ಗಟ್ಟಿಯಾಗ್ತಾ ಬರ್ತಾ ಇದೆ. ಇದು ತಳ ಬಿಡ್ಲಿಕ್ಕೆ ಶುರು ಆದಮೇಲೆ ನಾವು ಇದಕ್ಕೆ ರಾಜ್ಮಾವನ್ನು ಸೇರಿಸ್ಕೊಳ್ಳೋಣ. ಈ ರಾಜ್ಮಾವನ್ನು ಬೇಯಿಸ್ಕೊಳ್ಳುವಾಗ ನಾನು ಸಣ್ಣ ತುಂಡು ಹುಳಿ ಹಾಗೂ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೇನೆ. ಇನ್ನು ಇದರಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ ರಾಜ್ಮಾ ಬೆಂದಿರೋ ನೀರನ್ನೇ ಫಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ನೀವು ಕನ್ಸಿಸ್ಟೆನ್ಸಿ ಮೇಲೆ ಆ ನೀರನ್ನು ಹಾಕ್ಕೊಳ್ಬಹುದು. ಇವತ್ತು ನಾನು ಸ್ವಲ್ಪ ಈ ಕರಿಯನ್ನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೇನೆ. ಸೊ ವೈಟ್ ರೈಸ್ ಆದ ಕಾರಣ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾನು ಕನ್ಸಿಸ್ಟೆನ್ಸಿ ಅಂತ ಸ್ವಲ್ಪ ತೆಳ್ಳಗೆ ಇಟ್ಕೊಂಡಿದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ನಾವು ಒಂದು 4 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಇನ್ನು ಇದು ಕುದಿ ಬರ್ತಾ ಇದ್ದಾಗೆ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಮಿಲ್ಕ್ ಕ್ರೀಮನ್ನು ಕೂಡ ಸೇರಿಸ್ಕೊಳ್ಬೋದು. ಅದರ ಜೊತೆ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಬೋದು. ಇನ್ನು ಕೊನೆಯದಾಗಿ ನಾನು ಒಂದು ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಸಣ್ಣ ಕುದಿ ಬಂದ ಕೂಡಲೇ ಕೊನೆಯದಾಗಿ ಈ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ನಾನು ಸ್ವಲ್ಪ ಹರಡ್ಕೊಳ್ತೇನೆ ಮತ್ತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ನಮ್ಮ ರಾಜ್ಮಾ ಕರಿ ಇವಾಗ ರೆಡಿಯಾಗಿದೆ ನೋಡಿ. ವೈಟ್ ರೈಸ್ ಜೊತೆ ಬಹಳ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಇನ್ನೇನು ಕ್ರಿಸ್ಮಸ್ ಕೂಡ ಬರ್ತಾ ಇದೆ. ಹಾಗಾಗಿ ಇವತ್ತು ಕ್ರಿಸ್ಮಸ್ ಟ್ರೀಯನ್ನು ನಾವು ಇಲ್ಲಿ ಇಡ್ತಾ ಇದ್ದೇವೆ. ಲಾಸ್ಟ್ ಇಯರ್ ಕೂಡ ನಾನು ಈ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟಿದ್ದೆ. ಸೊ ಇವತ್ತು ಕೂಡ ಮಕ್ಕಳು ಎಲ್ಲ ಕ್ರಿಸ್ಮಸ್ ಟ್ರೀಯನ್ನು ಇಡೋಣ ಅಂತ ಹೇಳಿಬಿಟ್ಟು ಇವತ್ತೇ ಶುರು ಮಾಡಿದ್ದೇವೆ. ಸೊ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಕ್ರಿಸ್ಮಸ್ ಟ್ರೀಯನ್ನು ಇಡಲಿಕ್ಕೆ. ಸೊ ಒಂದು ಕಾರ್ನರಲ್ಲಿ ನಾನೀಗ ಫಸ್ಟಿಗೆ ಒಂದು ಸ್ಟೂಲನ್ನು ಇಟ್ಬಿಟ್ಟು ಸ್ವಲ್ಪ ಹೈಟ್ ಕೊಡ್ತಾ ಇದ್ದೇನೆ. ಇಲ್ಲಾಂತ ಹೇಳಿದರೆ ಕ್ರಿಸ್ಮಸ್ ಟ್ರೀ ತುಂಬ ಸಣ್ಣ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಹೈಟ್ ಕೊಡಲಿಕ್ಕೋಸ್ಕರ ಈ ಸ್ಟೂಲ್ನ ಮೇಲೆ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ಫಸ್ಟ್ ನಾನು ಒಂದು ಮ್ಯಾಟ್ ಹಾಕಿ ಅದರ ಮೇಲೆ ಈ ವುಡನ್ ಸ್ಟೂಲನ್ನು ಇಡಬೇಕಿತ್ತು. ಯಾಕಂದರೆ ಇದು ಈಗ ಸ್ಲಿಪ್ ಆಗ್ತಾ ಇದೆ. ಸೊ ಕ್ರಿಸ್ಮಸ್ ಟ್ರೀ ಎಲ್ಲ ಫಿಕ್ಸ್ ಆದಮೇಲೆ ನನಗೆ ಇದು ಗೊತ್ತಾಯಿತು. ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲವನ್ನು ತೆಗೆದು ಮತ್ತೆ ಮ್ಯಾಟ್ ಹಾಕಿ ಪುನಃ ಕ್ರಿಸ್ಮಸ್ ಟ್ರೀಯನ್ನು ಫಿಕ್ಸ್ ಮಾಡಿದೆ. ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತೇಳಿ ಗೊತ್ತಿದ್ದು ನನ್ನ ಮಗ ಅದರ ಎದುರಲ್ಲಿ ಬಂದು ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಕ್ರಿಸ್ಮಸ್ ಟ್ರೀ ಹಾಕೋದಂತ ಹೇಳಿ ಅವನಿಗೆ ಭಾರಿ ಖುಷಿಯಾಗಿದೆ. ಹಾಗಾಗಿ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಕ್ರಿಸ್ಮಸ್ ಟ್ರೀ ಹಾಕಿ ಅದನ್ನು ಡೆಕೋರೇಟ್ ಮಾಡೋದೇ ಮಕ್ಕಳಿಗೆ ಒಂದು ಫನ್ ಅಂತ ಹೇಳ್ಬೋದು. ಹಾಗಾಗಿ ಅವರನ್ನು ಇದರಲ್ಲಿ ಅವರು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂಶು ಜೊತೆ ಆದಿ ಕೂಡ ಸೇರಿಕೊಂಡು ಆರ್ನಮೆಂಟ್ಸನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಹೇಗಿದ್ದರೂ ಈಗ ಕ್ರಿಸ್ಮಸ್ ವೀಕ್ ನಡೀತಾ ಇದೆ. ಹಾಗಾಗಿ ಟಿಲ್ ನ್ಯೂ ಇಯರ್ ನಾನು ಈ ಕ್ರಿಸ್ಮಸ್ ಟ್ರೀಯನ್ನು ಡೆಕೋರೇಟ್ ಮಾಡಿ ಇಟ್ಟಿರ್ತೇನೆ. ಇನ್ನು ಎಲ್ಲ ಫಿಕ್ಸ್ ಆದಮೇಲೆ ಕೊನೆಯಲ್ಲಿ ನಾನು ಲೈಟಿಂಗ್ ಕೂಡ ಇದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಕ್ರಿಸ್ಮಸ್ ಟ್ರೀ ಕಂಪ್ಲೀಟಾಗಿ ಡೆಕೋರೇಟ್ ಆಗಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ. ಇನ್ನು ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ಅಥವಾ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇನ್ನು ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.